ಫಂಕ್ಷನಲ್ಲಿ ಬರೀ ಜಗಳನೇ ಆಯಿತು ನೋಡಿ. ನಾವೇ ಫಸ್ಟ್ ಚೌಟ್ರಿಗೆ ಬಂದಿರೋದು, ಸೊ ಎಲ್ಲ ಖಾಲಿ ಖಾಲಿ ಇದೆ, ಇನ್ನೂ ಯಾರೂ ಬಂದಿಲ್ಲ. ಇವನೇ ನಮ್ಮ ನಿಕ್ಕಿ, ನಮ್ಮ ಅತ್ತೆ ಮಗ ವೆಲ್ಕಮ್ ಡ್ರಿಂಕ್ಸ್ನೆಲ್ಲ ರೆಡಿ ಮಾಡ್ತಾ ಇದ್ದಾನೆ. ಅಲ್ಲಿಂದಾಗಿ ಮುಂದೆ ಬಂದರೆ ಇವನು ನಮ್ಮ ಅಕ್ಕನ ಮಗ. ಎಷ್ಟು ಗಂಟೆ ತಿಂದೆ? 2 ಮಕ್ಳಿಗೋಸ್ಕರ ಅಂತಲೇ ಸ್ನ್ಯಾಕ್ಸ್ ಮಾಡಿರೋದು. ಆಗಲೇ ಅವನೇ ಫಸ್ಟು ಬೋಣಿ ಮಾಡಿದ್ದಾನೆ. ಅವನ ಹೆಸರು ಜಶಾಂತ್ ಅಂತ. ನೋಡಿ ಸ್ನ್ಯಾಕ್ಸಿಗೆಲ್ಲ ಆಲ್ರೆಡಿ ಎಲ್ಲ ರೆಡಿಯಾಗಿದೆ. ಕಾಟನ್ ಕ್ಯಾಂಡೀನಾಗಲೇ ಉದ್ಘಾಟನೆ ಮಾಡಿಬಿಟ್ಟಿದ್ದಾನೆ. ಇನ್ನು ಪಾಪ್ಕಾರ್ನ್ ಉದ್ಘಾಟನೆ ಮಾಡೋಕ್ಕೆ ನಮ್ಮ ಅಕ್ಕನ 2ನೇ ಮಗ ಬರ್ತಾನೆ. ಇವ್ರು ನಮ್ಮ ಅಜ್ಜಿ. ಇಲ್ಲಿ ನೋಡಿ, ಇಲ್ಲೇ ನೇಮ್ನ ರಿವೀಲ್ ಮಾಡೋದು ನೋಡಿ. ನಮ್ಮ ಅಜ್ಜಿ ಎಷ್ಟು ನಿಧಾನಕ್ಕೆ ನಡೀತಿದ್ದಾರೆ. ನೇಮ್ನ ಎಷ್ಟು ನೀಟಾಗಿ ರಿವೀಲ್ ಮಾಡ್ತಾರೆ ಅಂತ ಲಾಸ್ಟಲ್ಲಿ ವೀಡಿಯೋ ಹಾಕಿದ್ದೀನಿ. ಇವನೇ ಆ ಪಾಪು. ಇವನ ಹೆಸ್ರನ್ನೇ ನಾವು ಇವತ್ತು ರಿವೀಲ್ ಮಾಡ್ತಿರೋದು. ತೊಟ್ಲು ಶಾಸ್ತ್ರ ಕೂಡ ಇವಂದೇನೆ. ಇಲ್ಲಿ ನೋಡಿ ತೊಟ್ಲನ್ನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಆಲ್ರೆಡಿ ನಾವು ಬರೋಕ್ಕೂ ಮುಂಚೆ ನಾವೇನಿದ್ರು ಪ್ಲೇಟ್ನ ರೆಡಿ ಮಾಡಬೇಕು. ನಮ್ಮ ಅಜ್ಜಿ ಕುತ್ಕೊಂಡು ಹೇಗೆ ಮಾಡಬೇಕು ಅಂತ ಹೇಳ್ತಿದ್ದಾರೆ. ನಮ್ಮ ದೊಡ್ಡಮ್ಮ ಫುಲ್ ಟೆನ್ಷನ್ ಆಗಿಬಿಟ್ಟಿದ್ದಾರೆ. ನಮ್ಮಮ್ಮ ಕಾಮೆಂಟ್ ಕೂಲಾಗಿ ಎಲ್ಲನೂ ನೀಟಾಗಿ ರೆಡಿ ಮಾಡ್ತಾಯಿದ್ದಾರೆ. ಯಾರೇನಾರು ಅನ್ನಿ ನನ್ನ ಅಮ್ಮಗೆ ಕೆಲಸ ಮಾಡೋದು ಅಂತ. ನಮ್ಮ ಅಕ್ಕ ಸಿಕ್ಕಿದ ಗ್ಯಾಪಲ್ಲಿ ಯಾರು ಇಲ್ಲ, ಫಸ್ಟ್ ಫೋಟೋ ಶೂಟ್ ಮಾಡಿಸ್ಕೊಬಿಡುವ ಅಂತ ಫೋಟೋ ಶೂಟ್ ಕೊಟ್ಟೋಗಿದ್ದಾರೆ. ನೋಡಿ ನಮ್ಮ ಅಕ್ಕ ಬಾಬಾ ಎಷ್ಟು ಚೆನ್ನಾಗಿ ಫೋಟೋ ಶೂಟ್ ಮಾಡಿಸ್ತಿದ್ದಾರೆ. ಅಷ್ಟೊತ್ತಿಗಾಗಲೇ ಪೂಜೆಗೆ ಟೈಮ್ ಆಗುತ್ತೆ ಅಂತ ಪೂಜೆ ಕರ್ಕೊಟ್ಟೋದ್ರು. ಅಲ್ಲಿ ಅಯ್ಯಪ್ಪ ಸ್ವಾಮಿನೂ ಇದೆ, ಹಾಗೆಯೇ ಈಶ್ವರ ಪಾರ್ವತಿ ದೇವಸ್ಥಾನ ಕೂಡ ಇದೆ. ಅಲ್ಲೇ ನಾವು ಅರ್ಚನೆ ಮಾಡಿ ಮಂಗಳಾರತಿ ಮಾಡಿದ್ವಿ. ನಮ್ಮ ಪಾಪುಗೆ ಗಂಟೆ ಸದ್ದು ಕೇಳೋಕ್ಕೆ ಇಷ್ಟ. ಗಂಟೆನಂತೂ ಕೈಯೇ ಬಿಡ್ತಾಯಿಲ್ಲ ಅವನಂತೂ. ಇಷ್ಟು ಹೇಳಿದ್ರು ಚೆನ್ನಾಗಿ ಗಂಟೆ ಸದ್ದು ಮಾಡ್ತಿದ್ದ ಗೊತ್ತಾ. ಅಷ್ಟೊತ್ತಿಗೆ ಅರ್ಚನೆ ಎಲ್ಲ ಮುಗಿದು ಪೂಜೆನೂ ಶುರುವಾಯಿತು. ಎಲ್ಲ ಆದಮೇಲೆ ನಾವು ಪಾಪುನ ತೊಟ್ಲಿಗೆ ಹಾಕೋ ಶಾಸ್ತ್ರಕ್ಕೆ ಹೋದ್ವಿ. ಅಲ್ಲಿ ಫಸ್ಟು ತೊಟ್ಲಿಗೆ ಪೂಜೆ ಮಾಡ್ತಾರೆ. ಪೂಜೆ ಮಾಡಿಬಿಟ್ಟು ಅಲ್ಲಿ ಕೆಳಗಡೆ ಗುಂಡ್ಕಲ್ಲು ಇಟ್ಟಿರ್ತಾರಲ್ಲ, ಅದನ್ನು ಫಸ್ಟು ಪಾಪು ಅಂತ ಅಂದ್ಕೊಂಡು ಅದಕ್ಕೇ ಅದನ್ನ ತೊಟ್ಲಲ್ಲಿ ಮಲಗಿಸಿ ತೂಗ್ತಾರೆ. ಮತ್ತು ತೊಟ್ಲಿಂದ 3 ಸುತ್ತು ಅದನ್ನು ಬೆಳೆಸ್ತಾರೆ. ಅದೆಲ್ಲ ಯಾಕೆ ಏನು ಅಂತ ನನಗೆ ಗೊತ್ತಿಲ್ಲ. ಆ ಕಡೆ ನಮ್ಮ ಅಮ್ಮ ಮತ್ತು ನಮ್ಮ ಅಕ್ಕ, ಈ ಕಡೆ ನಮ್ಮ ದೊಡ್ಡಮ್ಮ ಮತ್ತು ನಮ್ಮ ದೊಡ್ಡಕ್ಕ ಇಬ್ಬರು ಆ ಗುಂಡ್ಕಲ್ಲನ್ನ ತೊಟ್ಲಿಗೆ ಹಾಕಿ ತೂಗ್ತಾಯಿದ್ದಾರೆ. ಅದನ್ನೇ ಫಸ್ಟು ಪಾಪು ಅಂತ ಅನ್ನೋದಂತೆ. ಆಮೇಲೆ ಅದನ್ನು 3 ಸುತ್ತು ಬಳಸ್ತಾರೆ. ಬಟ್ ಇದೆಲ್ಲ ನನಗೆ ಯಾಕೆ ಮಾಡ್ತಾರೇನು ಅಂತ ಅದ್ರ ಬಗ್ಗೆ ಡೀಟೇಲ್ ಗೊತ್ತಿಲ್ಲ. ಗೊತ್ತಿರೋರು ಕಮೆಂಟ್ ಮಾಡಿ. ಈ ಗುಂಡ್ಕಲ್ಲನ್ನ ತೊಟ್ಲಿಗೆ ಹಾಕಾದ್ಮೇಲೆ ಪಾಪುನ ತೊಟ್ಲಿಗೆ ಮಲಗಿಸೋದು. ನೋಡಿ ಎಷ್ಟು ಚೆನ್ನಾಗಿ ನಮ್ಮ ಪಾಪು ತೊಟ್ಲು ಅಂದರೆ ತುಂಬ ಇಷ್ಟ ಮೊದಲು. ಅದರಲ್ಲಿ ಬೇರೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಇನ್ನು ನನಗೆ ಎಷ್ಟು ಖುಷಿ ಇರುತ್ತೆ ಗೊತ್ತಾ. ನೆಕ್ಸ್ಟ್ ಈಗ ನೇಮ್ ರಿವೀಲ್ ಮಾಡೋ ಟೈಮ್ ಬಂದಿದೆ. ನೋಡಿ ಈಗಿತ್ತು ಇದೆಲ್ಲ ಫಂಕ್ಷನ್ಸು. ಇದು ನಮ್ಮ ಹ್ಯಾಪಿ ಫ್ಯಾಮಿಲಿ. ಇದೇ ರೀತಿ ವಿಡಿಯೋಗೋಸ್ಕರ ನನ್ನ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.